ಚುನಾವಣೆ ಹಿನ್ನೆಲೆಯಲ್ಲಿ ನಗರದಲ್ಲಿರುವಂತಹ ಸಾಕಷ್ಟು ಮಂದಿ ಚುನಾವಣೆಯ ನಿಮಿತ್ತವಾಗಿ ಎಲ್ಲರೂ ತಮ್ಮ ಊರುಗಳತ್ತ ಹೊರಟಿರುವಂತದ್ದು. ಈ ನಿಟ್ಟಿನಲ್ಲಿ ಕಾರ್ಪೊರೇಷನ್ ಸರ್ಕಲ್ ಬಳಿ ಸಂಜೆಯಿಂದಲೂ ಕೂಡ ಸಾಗರೋಪಾದಿಯಲ್ಲಿ ಜನ ಸೇರಿರುವಂತದ್ದು, ತಮ್ಮ ಊರುಗಳತ್ತ ಹೊರಟಿದ್ದಾರೆ. ಎಲ್ಲ ಬಸ್ಗಳು ಕೂಡ ರಶ್ ಆಗ್ತಾ ಇರುವಂತದ್ದು. ಕಾರ್ಪೊರೇಷನ್ ಒಂದು ಸರ್ಕಲ್ ಏನಿದೆ, ಆ ಸರ್ಕಲ್ ರಸ್ತೆ ಪೂರ್ತಿ ಜನಮಯವಾಗಿರುವಂತಹ ಒಂದು ದೃಶ್ಯವನ್ನ ನೀವು ನೋಡಿರ್ಬೋದು. ಮತ್ತೆ ಇಲ್ಲಿ ಬಸ್ಗಳ ಬರುವಂತಹ ಸಂದರ್ಭದಲ್ಲಿ ಬಸ್ಗಳನ್ನ ಯಾವ ರೀತಿ ಬಸ್ಗೆ ಹತ್ತಾರೆ ಅನ್ನೋದು ಕೂಡ ನೋಡಬೇಕು. ಎಲ್ಲ ಬಸ್ಗಳು ಕೂಡ ರಶ್ ಆಗಿದೆ. ಆದರೂ ಸಹ ಕರ್ನಾಟಕದಿಂದಲೂ ಕೂಡ ಸಾಕಷ್ಟು ಬಸ್ಗಳನ್ನ ಹೆಚ್ಚುವರಿಯಾಗಿ ತಮಿಳುನಾಡಿಗೆ ಬಿಡಲಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಮತ್ತೆ ಪ್ರಮುಖವಾಗಿ ಅಂದ್ರೆ ತಮಿಳುನಾಡಿನ ಬಸ್ಗಳು ರೆಗ್ಯುಲರ್ ಆಗಿ ಬರ್ತಾ ಇದ್ವು, ಅದನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಬಸ್ಗಳ ವ್ಯವಸ್ಥೆಯನ್ನ ತಮಿಳುನಾಡು ಸರ್ಕಾರ ಮಾಡಿದೆ. ಜೊತೆಗೆ ಕರ್ನಾಟಕ ಸರ್ಕಾರದಿಂದಲೂ ಕೂಡ ತಮಿಳುನಾಡಿನ ಚುನಾವಣೆಯ ನಿಮಿತ್ತವಾಗಿ ಬಸ್ಗಳನ್ನ ಮಾಡಿರುವಂತದ್ದು. ಇಲ್ಲಿ ಬಸ್ಗಳು ಬರ್ತಾ ಇದ್ದಂತೆ ಜನ ನೂಕಲ್ನಲ್ಲಿ ಬಸ್ಗಳನ್ನ ಹತ್ತುವಂತಹ ದೃಶ್ಯವನ್ನ ನೋಡಬಹುದು. ಜೊತೆಯಲ್ಲಿ ಹೊಸೂರು ಭಾಗ ಆಗಿರ್ಬೋದು, ಅಂತ ಬಾರ್ಡರ್ ಪ್ರದೇಶ ಏನಿದೆ ಆನೇಕಲ್ ಸುತ್ತಮುತ್ತಲೂ ಕೂಡ 2 ದಿನಗಳಿಂದಲೂ ಕೂಡ ಅಷ್ಟೇ ರೀತಿಯಲ್ಲಿ ಜನ ಹೋಗ್ತಾ ಇದ್ದಾರೆ. ಜೊತೆಯಲ್ಲಿ ನಿನ್ನೆಯಿಂದಲೂ ಕೂಡ ಮಡಿವಾಳ ಆಗಿರ್ಬೋದು, ಮತ್ತೆ ಶಾಂತಿನಗರ ಆಗಿರ್ಬೋದು, ಈ ಕಾರ್ಪೊರೇಷನ್ ಭಾಗದಲ್ಲಿ ಹೆಚ್ಚುವರಿಯಾಗಿ ಹೋಗ್ತಾ ಇರುವಂತದ್ದು. ಒಂದು ಚುನಾವಣೆಯಲ್ಲಿ ಸಾಕಷ್ಟು ಒಂದು ನೇರ ಹಣಾಹಣಿ ಇರುವಂತದ್ದು. DMK ಆಗಿರ್ಬೋದು, ಮತ್ತೆ ಬಿಜೆಪಿ ಒಂದು ಪ್ರಮುಖವಾಗಿ ಮತ್ತೆ TVK ಆಗಿರ್ಬೋದು. ಇವಾಗ ಆ ಒಂದು 3 ಪಕ್ಷಗಳ ಒಂದು ಹಣಾಹಣಿಯ ಜೊತೆಯಲ್ಲಿ ಈಗ DMK ಒಂದು ಇದರಲ್ಲಿ ಕೂಡ ಸಾಕಷ್ಟು ಒಂದು ಅಬ್ಬರದ ಪ್ರಚಾರವನ್ನ ಕೂಡ ತಮಿಳುನಾಡಿನಲ್ಲಿ ನಡೆಸಲಾಗಿತ್ತು. ಈಗ ಭಾರಿ ಒಂದು ಕುತೂಹಲ ಇರುವಂತದ್ದು. ಇದರಲ್ಲಿ ಮತದಾನ ಮಾಡೋಕೆ ಸಾಕಷ್ಟು ಜನ ಇಲ್ಲಿಂದ ಹೋಗ್ತಾ ಇರುವಂತದ್ದು. ಮತದಾನ ಮಾಡುವಂತ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಒಂದು 4% ತಮಿಳಿಗರು ಇಲ್ಲೇ ಇರುವಂತದ್ದು, ಅಂದ್ರೆ ಬೆಂಗಳೂರಲ್ಲಿ ಇಲ್ಲೇ ನೆಲೆಯೂರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಇವತ್ತು ಎಲೆಕ್ಷನ್ ನಿಮಿತ್ತವಾಗಿ ಎಲ್ಲ ತಮ್ಮ ಕುಟುಂಬದ ಸಮೇತವಾಗಿ ಎಲ್ಲರೂ ಕೂಡ ತಮ್ಮ ಊರುಗಳತ್ತ ಅವರು ಹೊರಟಿರುವಂತದ್ದು. ಆದ್ರೆ ಅದೇ ನಿಟ್ಟಿನಲ್ಲಿ ಸಾಕಷ್ಟು ಯಾವುದೇ ರೀತಿಯಾದಂತಹ ಭದ್ರತೆ ದೃಷ್ಟಿಯಲ್ಲಿ ನೂಕಲು ಗಲಾಟೆ ಆಗುವಂಥದ್ದು, ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಹೊಯ್ಸಳ ವೆಹಿಕಲ್ ಆಗಿರ್ಬೋದು, ಮತ್ತೆ ಟ್ರಾಫಿಕ್ ಪೊಲೀಸರಾಗಿರ್ಬೇಕು, ಎಲ್ಲ ಒಂದು ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಹೆಚ್ಚುವರಿಯಾಗಿ ಹೊಯ್ಸಳ ಬಂದೋಬಸ್ತನ್ನ ಮಾಡಿಕೊಂಡು ರಸ್ತೆಗೆ ಏನು ಜನ ಅರ್ಧ ದಾರಿಗೆ ಬರ್ತಾ ಇರುವಂತದ್ದು. ಈಗ ನಿಟ್ಟಿನಲ್ಲಿ ಸ್ವಲ್ಪ ಟ್ರಾಫಿಕ್ ಒಂದು ಸಮಸ್ಯೆ ಕೂಡ ಈ ಒಂದು ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಆಗಿರುವಂತದ್ದು. ಅದನ್ನು ನಿಯಂತ್ರಣ ಮಾಡುವ ಮೂಲಕವಾಗಿ ಜನ ಸುಗಮವಾಗಿ ತಮ್ಮ ಊರುಗಳತ್ತ ಹೋಗುವಂತ ನಿಟ್ಟಿನಲ್ಲಿ ಬಸ್ಗಳ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಕೂಡ ಬಸ್ಗಳಿಗೆ ಹೋಗುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಅದೇ ರೀತಿಯಾಗಿ ಪೊಲೀಸರು ಮಾಡ್ಕೊಂಡಿದ್ದಾರೆ. ಮತ್ತೆ ಜನ ನಿಧಾನವಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಒಂದು ಸೂಚನೆಯನ್ನ ಅಂದ್ರೆ ಅನೌನ್ಸ್ಮೆಂಟ್ ಕೂಡ ಅವರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ತಮಿಳುನಾಡಿನ ಚುನಾವಣೆ ನಿಮಿತ್ತವಾಗಿ ಎಲ್ಲರೂ ಕೂಡ ತಮ್ಮ ಊರುಗಳತ್ತ ಹೊರಟಿದ್ದಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ಒಂದು ಜಾಮ್ ಆಗುವಂತ ಮೂಲಕವಾಗಿ ಸಾಗರ ಇಲ್ಲಿ ನೂರಾರು ಮಂದಿ ಗುಂಪಲ್ಲಿ ಎಲ್ಲ ಕೂಡ ತಮ್ಮ ತಮಿಳುನಾಡಿನ ಊರುಗಳತ್ತ ಮತ ಮಾಡುವಂತ ನಿಟ್ಟಿನಲ್ಲಿ ತಮ್ಮ ಮತವನ್ನ ಚಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋಗ್ತಾ ಇರುವಂತದ್ದು. ಕ್ಯಾಮರಾ ಶ್ರೀನಿವಾಸ ಜೊತೆ ಗಂಗಾಧರ ಭಟ್, ನ್ಯೂಸ್ 18 ಬೆಂಗಳೂರು. ಇನ್ನ ಬರ್ತಾ ಇದೆ, ಇನ್ನೊಂದ್ 2 ನಿಮಿಷ, ಆಮೇಲೆ ಕ್ಲೋಸ್ ಮಾಡ್ತೀವಿ. ವಾಯ್ಸ್ ಬಂತ ಮಾತ್ರ ಬಂತ.
ಈ ಕಡೆ ಬಾ ನೀನು. ಈ ಕಡೆ ಬರ ನೀನು. ಬಟ್ ಅದು ವೋಟಿಂಗ್ ಮಾಡಕ್ ಹೋಗ್ತಾ ಇದ್ದೀರಿ. ಹೋಗ್ತಾ ಇದೀವಿ. ಓಕೆ, ಹೇಳಿ ಇನ್ನು ಹೇಳ್ತಾ ಇದ್ರಲ್ಲ ವೋಟಿಂಗ್ ವಿಚಾರವಾಗಿ. ವೋಟಿಂಗ್ ವಿಚಾರ ಏನಂದ್ರೆ ಎಷ್ಟೋ ಜನ ನಾವು ನೋಡಿದೀವಿ, ಅವರು ಬೆಳವಣಿಗೆ ಮಾಡಿದ್ದಾರೆ, ಬೆಳೆಸಿ ಬಿಟ್ಟಿದ್ದಾರೆ. ಇನ್ನೊಬ್ರು ಹೊಸೊಬ್ರು ಕೊಟ್ಟು ನೋಡೋಣ, ಒಂದ್ಸಾರಿ ನೋಡ್ಬಿಟ್ರೆ ಅದು ಒಳ್ಳೇದಾಗಿ ನಡೀತದೆ, ಒಳ್ಳೆ ರೀತಿಯಲ್ಲಿ ಹೋಗ್ತದೆ. ಯಾಕಂದ್ರೆ ಯುವಕರು ಅಬ್ದುಲ್ ಕಲಾಂ ಹೇಳೋ ತರ ಯುವಕರ ಕೈಯಲ್ಲಿ ಒಬ್ಬರು ಕೊಡ್ಬೇಕು, ಒಂದು ಸಾಥ್ ಕೊಟ್ರೆ ಸಾಥ್ ಆಗ್ತದ, ಇಲ್ಲ ಸಾಧ್ಯವಾಗ್ತದೆ. ಅದಕ್ಕೆ ಬೆಂಗಳೂರಿಂದ ತಮಿಳ್ನಾಡು ಹೋಗ್ತಾ ಇದ್ದೀರಿ, ಅದಕ್ಕೆ ವೋಟ್ ಹಾಕ್ಬೇಕು. ವೋಟ್ ಹಾಕ್ಬಿಡ್ತಾ ಇದ್ದೀರಿ. ಓಕೆ, ನಿಮ್ಮ ಹೆಸರು ಹೇಳಿ. ಕುಮಾರ್ ಅಂತ. ಅದಾಕಿಲ್ಲ ಬಿಡು. 370 ಎಲ್ಲರೂ ಹಾಕು ಮತದಾನ ಮಾಡುವಂಥದ್ದು. ಅದಕ್ಕೆ ಎಲ್ಲಾರ್ದು ಊಟ ಹಾಕ್ಲೇಬೇಕು. ನಾವು ಊರಿನಲ್ಲಿ ಹೋಗಿ ಊಟ ಹಾಕ್ಬಿಟ್ಟು ತಿರ್ಗಾ ಬಂದು ನಾವು ಬಿಸ್ನೆಸ್ ಸರ್ ಏನ್ ಹೇಳ್ತೀರಿ ವೋಟಿಂಗ್ ಬಗ್ಗೆ? ಅಂದ್ರೆ ನೀವು ಯಾವ ಊರು? ಎಷ್ಟು ನಮ್ದು ತಿರುಪೇಲೂರು. ನಾವು ಓಟ್ ಹಾಕ್ಬಿಟ್ಟು ತಿರ್ಗಾ ರಿಟರ್ನ್ ಎಷ್ಟೊತ್ತನ್ನ ಕಾಯ್ತಿದ್ರಿ ಸರ್ ಬಸ್ಗೆ? ನಾವು 10:00ವರೆಗೆ ಬುಕ್ ಮಾಡಿರೋದು, ಇನ್ನೂ ಬಂದಿಲ್ಲ. ಇವಾಗ ಫೋನ್ ಮಾಡಿದ್ರೆ ಇವಾಗ ಸರ್ ತುಂಬಾ ಇದಿದೆ, ತುಂಬಾ ಅದ್ರಲ್ಲಿ ನಡೆಸ್ತಾ ಇದೆ ಎಲೆಕ್ಷನ್ ತಮಿಳ್ನಾಡಲ್ಲಿ. ತುಂಬಾ ಕುತೂಹಲ ಇರೋದು. ಏನ್ ಬಯಸ್ತೀರಿ ಸರ್? ಹೊಸದು ಬರ್ಬೇಕಂತ ಹೇಳ್ತೀರಾ ಅಥವಾ ಹೊಸದು ಬರ್ಬೇಕು? ಇದು DMK ಅದು ಅದೇ ಏನು ಎಡಪಡಿ ಇದ್ರಲ್ಲ, ಅವರೆಲ್ಲ ವೇಸ್ಟ್. ಯಾರೋ ಒಬ್ಬರು ಹೊಸದು ಅದು ವಿಜಯ್ ಬರುತ್ತೆ, ಚೆನ್ನಾಗಿರುತ್ತೆ. ಹೆಸರು ಹೇಳಿ ಸರ್. ಟಿ ಮುರುಗನ್. ಎಷ್ಟೊಂದಿಂದ ಕಾಯ್ತಾ ಇದ್ದೀರಾ ಮೇಡಮ್? ಗಲಾಟೆ ಮಾಡಬಾರ್ದು ಇಲ್ಲಿ. ಹಾಫ್ ಅನ್ ಅವರ್ ಮೇಡಮ್. ವೋಟಿಂಗ್ ಮಾಡುವಂಥದ್ದು ಎಲ್ಲರ ಹಕ್ಕು. ನೀವು ಈಗ ತಮಿಳ್ನಾಡು ಯಾವ ಊರಿಗೆ ಹೋಗ್ತಾ ಇದ್ದೀರಿ? ಬೇಲೂರಿಗೆ ಹೋಗ್ತಾ ಇದ್ದೀರಿ. ಏನ್ ಹೇಳ್ತೀರಿ ಮೇಡಮ್ ವೋಟಿಂಗ್ ಪವರ್ ಬಗ್ಗೆ? ವೋಟಿಂಗ್ ಹಂಗಿಲ್ಲ, ಯಾರು ಒಳ್ಳೆ ನಮ್ ತಮಿಳ್ನಾಡು ಮಾಡ್ತಾರೆ ಅವ್ರಿಗೆ ಅಭಿವೃದ್ಧಿ ಮಾಡುವಂತವ್ರು ವೋಟಿಂಗ್ ಮಾಡಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಎಲ್ಲ ಫ್ಯಾಮಿಲಿ ಹೋಗ್ತಾ ಇದ್ದಾರೆ. ಎಷ್ಟೊಂದಿಂದ ಕಾಯ್ತಾ ಇದ್ದಾರೆ ಬಸ್ಗೆ? ಒಂದು ಹಾಫ್ ಅನ್ ಅವರ್ ಆಯ್ತು. ಬಸ್ ಮಾಡ್ಕೊಂಡಿದ್ದೀರಿ? ಇನ್ನು ಬುಕ್ ಮಾಡಿಲ್ಲ, ಕೆಲಸದಿಂದ ಬರ್ತಿದ್ದೀರಿ. ಹಾಗೆ ಹೊರಟಿದ್ದೀರಿ. ಎಸ್, ನಿಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಲಕ್ಷ್ಮಿ. ಥ್ಯಾಂಕ್ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.